ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಸೋನು ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲಾದರೂ ಔಟ್ಸೈಡ್ ಹೋಗಿ ನಾನ್ ವೆಜ್ ಊಟ ಮಾಡ್ಕೊಂಬರೋಣ ಅಂತ ಹೇಳಿ ಅಂದ್ಕೊಂಡು, ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ಗೆ ಆಫೀಸು ಲೀವ್ ಇತ್ತು ಅಲ್ವಾ, ಸೊ ಬೆಳಗ್ಗೆ ಎದ್ದು ಟಿಫನ್ ಮಾಡೋದೇನೂ ಇರಲ್ಲ ಅಂತ ಎಲ್ಲರೂ ಲೇಟಾಗೇ ಎದ್ವಿ. ಎದ್ಮೇಲೆ ನನ್ನ ಮಗನಿಗೆ ಟಿಫನ್ ಏನಾದರೂ ಮಾಡಿ ತಿನ್ಸ್ಕೊಂಡು ಹೋಗೋಣ, ಅಲ್ಲೋದ್ರೆ ಅವನು ಅಲ್ಲಿ ಊಟ ಮಾಡಲ್ಲ ಅಂತ ಹೇಳಿ ಮನೆಯಲ್ಲೇ ಅವನಿಗೆ ಟಿಫನ್ ಮಾಡಿ ಅವನಿಗೆ ತಿನ್ನಿಸ್ಕೊಂಡು ನಾವು ಹೋಗೋ ಅಷ್ಟರಲ್ಲಿ 10:30 11 ಆಗೋಗ್ಬಿಟ್ಟಿತ್ತು. ಇಲ್ಲಿ ನಮ್ಮ ಮನೆ ಹತ್ರನೇ ಗೌಡರ ಮುದ್ದೆ ಮನೆ ಹೋಟೆಲ್ ಅಂತ ಇದೆ. ತುಂಬಾ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ಜು. ಆಲ್ರೆಡಿ ಅಲ್ಲಿ ತುಂಬ ಸರಿ ನಾನು ಊಟ ಮಾಡಿದ್ದೀನಿ. ಸೊ ತುಂಬ ದಿನ ಆಗಿತ್ತು ಇಲ್ಲಿ ಬಂದು ಊಟ ಮಾಡ್ತೇನೆ. ಸೊ ಇವತ್ತು ಇಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ನಾನ್ ವೆಜ್ ಆಲ್ಮೋಸ್ಟ್ ನಾನ್ ವೆಜ್ ಚೆನ್ನಾಗಿ ತಿಂದುಬಿಟ್ರೆ ಬೇಗ ಹೊಟ್ಟೆನೇ ಹಸಿಯಲ್ಲ ಅಲ್ವಾ. ಸೊ ನಾವು ಮಧ್ಯಾಹ್ನಗೂ ಸೇರಿ ಬಂದುಬಿಡೋಣ ಅಂತ ಅಂದ್ಕೊಂಡೇ ಹೋಗಿದ್ವಿ. ಸೊ ಫಸ್ಟು ಒಂದು 2 ದೋಸೆ ಮತ್ತು ಕೈಮಾ ಗೊಜ್ಜು ಚಿಕನ್ ಗ್ರೇವಿನ ಆರ್ಡರ್ ಮಾಡ್ಕೊಂಡಿದ್ವಿ. ಟೇಸ್ಟ್ ಎಲ್ಲರಿಗೂ ಇಷ್ಟ ಆದರೆ ಮತ್ತೆ ಬೇರೆ ಆರ್ಡರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಫಸ್ಟ್ ತಿಂದ್ವಿ. ಸೊ ಟೇಸ್ಟ್ ತುಂಬಾ ಇಷ್ಟ ಆಯಿತು ಎಲ್ಲರಿಗೂ. ಸೊ ಮತ್ತೆ ಎಲ್ಲರಿಗೂ ಬೇರೆ ಆರ್ಡರ್ ಮಾಡ್ಕೊಂಡ್ವಿ. ಮಟನಲ್ಲಿ ಮಟನ್ ಕೈಮಾ ಗೊಜ್ಜು, ಮಟನ್ ಲೆಗ್ ಪೀಸು ಮತ್ತು ಬೋಟಿ ಫ್ರೈ ತೊಗೊಂಡ್ವಿ. ಎಲ್ಲರಿಗೂ 2 ದೋಸೆ ಮತ್ತು ಚಿಕನ್ ಗ್ರೇವಿ, ಆಮೇಲೆ ಚಿಕನ್ ತವಾ ಫ್ರೈ ತೊಗೊಂಡು ಕೊನೆಗೆ ಇನ್ನು ಹೊಟ್ಟೆ ತುಂಬಿಲ್ಲ ಅಂತ ಹೇಳಿದ್ರೆ ರೈಸ್ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇದನ್ನು ಫಸ್ಟ್ ತಿನ್ಕೊಳ್ಳೋಣ ಅಂತ ತಿನ್ಕೊಂಡ್ವಿ. ಸೊ ಎಲ್ಲರಿಗೂ ಮತ್ತೆ ರೈಸ್ ಬೇಕಾಯಿತು. ಬಿರಿಯಾನಿ ರೈಸ್ನ 2 ಆರ್ಡರ್ ಮಾಡಿಕೊಂಡು ಎಲ್ಲ ತಿಂದ್ವಿ. ತುಂಬಾ ಚೆನ್ನಾಗಿತ್ತು ಊಟ. ಅಷ್ಟೊತ್ತು ಹೊಟ್ಟೆ ಹಸ್ಕೊಂಡಿದ್ದಕ್ಕೂ ಒಳ್ಳೆ ಊಟ ಮಾಡ್ದಂಗೆ ಆಯಿತು. ಸೊ ಊಟ ಎಲ್ಲ ಮುಗ್ದಿದ್ದಾದಮೇಲೆ ನನ್ನ ಮಗನಿಗೆ ಕಟ್ಟಿಂಗ್ ಮಾಡಿಸ್ಬೇಕಿತ್ತು. ಸೊ ಕಟ್ಟಿಂಗ್ ಶಾಪ್ ಹತ್ರ ಹೋದೆ. ಸೊ ಅಲ್ಲೋದ್ಮೇಲೆ ಅವನು ಚೇರ್ ಮೇಲೆ ಕೂತ್ಕೊಂಡು ಕಟ್ಟಿಂಗ್ ಮಾಡಿಸ್ಕೊಳ್ಳೋಕ್ಕೆ ತುಂಬಾ ಹಠ ಮಾಡ್ದ. ಯಾವಾಗಲೂ ಅಷ್ಟೇ ಕಟ್ಟಿಂಗ್ ಮಾಡ್ಕೊಳ್ಳುವಾಗ ತುಂಬ ಹಠ ಮಾಡ್ತಾನೆ. ಸೊ ನಾನು ಎತ್ಕೊಂಡೇ ನಿಂತ್ಕೊಂಡಿದ್ದೆ. ಹಾಗೆ ಕಟ್ಟಿಂಗ್ನು ಮಾಡಿದ್ರು. ಕಟ್ಟಿಂಗ್ ಎಲ್ಲ ಮಾಡಿದ್ದಾದಮೇಲೆ ಮನೆಗೆ ಹೋಗಿ ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮೂವಿಗೆಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡು ಒಂದಿನ ಮುಂಚೆನೇ ಮೂವಿ ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ. ತಮಿಳ್ ಮೂವಿ ರಿಲೀಸ್ ಆಗಿದೆ ಒಂದು ಹೊಸ ಮೂವಿ, ಅದಕ್ಕೆ ಹೋಗೋಣ ಅಂತ ಹೇಳಿ ಫಸ್ಟೇ ಅಂದ್ಕೊಂಡು ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ. ಅಂದರೆ ನಮಗೆ ಉತ್ರಳ್ಳಿಲಿರೋ ಥಿಯೇಟ್ರಿಗೆ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿದ್ವಿ. ಬಿಕಾಸ್ ಅಲ್ಲಿ ನಮ್ಮದು ಸ್ವಲ್ಪ ಶಾಪಿಂಗ್ ಇತ್ತು. ಸೊ ಎಲ್ಲ ಅಲ್ಲೇ ಹತ್ರ ಆಗುತ್ತೆ ಅಲ್ವಾ. ಶಾಪಿಂಗ್ ಮಾಡೋ ಜಾಗದಿಂದ ಥಿಯೇಟ್ರಿಗೆ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ ಇತ್ತು. ಸೊ ಇವಾಗ ಮಳೆ ಬೇರೆ ತುಂಬ ಇರೋದ್ರಿಂದ ಬೇರೆ ಎಲ್ಲೂ ದೂರ ಹೋಗೋಕ್ಕಾಗಲಿಲ್ಲ. ಸೊ ಇಲ್ಲೇ ಹೋಗಿ ಬಂದುಬಿಡೋಣ, ಹೆಂಗೋ ಶಾಪಿಂಗು ಆಗುತ್ತೆ, ಮೂವಿ ನೋಡ್ದಂಗೂ ಆಗುತ್ತೆ ಅಂತ ಹೇಳಿ ಅಲ್ಲೇ ಹೋದ್ವಿ. ನಾವು ಓಮ್ ಕಲೆಕ್ಷನ್ ಅಂತ ಹೇಳಿ ಉತ್ರಳ್ಳಿಲೇ ಲೊಕೇಟ್ ಆಗಿರೋದಿದು. ಸೊ ತುಂಬಾ ಚೆನ್ನಾಗಿರುತ್ತೆ. ಬೆಸ್ಟ್ ಪ್ರೈಸಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ತುಂಬಾ ಚೆನ್ನಾಗಿರೋವಂಥ ಕ್ವಾಲಿಟಿ ವೈಸ್ನು ತುಂಬ ಚೆನ್ನಾಗಿರುತ್ತೆ ಡ್ರೆಸ್ಸಸ್ಸು. ಅಂದರೆ ಸಖತ್ ಕಲೆಕ್ಷನ್ಸ್ ಇರುತ್ತೆ ಇಲ್ಲಿ. ಪೇಷನ್ಸಿಂದ ಹುಡುಕಬೇಕು. ನಮಗೆ 4:30ಗೆ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿದ್ವಿ ನಾವು ಮೂವಿಗೆ. ಸೊ ನಮಗಿದ್ದಿದೆ ಸ್ವಲ್ಪ ಟೈಮು. ನನ್ನ ಮಗನ ಮನೇಲಿ ಮಲಗಿಸಿ ಅವ್ನು ಎದ್ಮೇಲೆ ಊಟ ಮಾಡಿ ಬರೋ ಅಷ್ಟರಲ್ಲಿ 2 o'clock, ಮನೆ ಬಿಡುವಾಗಲೇ 2 o'clock ಆಗಿಬಿಟ್ಟಿತ್ತು. ಸೊ 1 hour 2 ಅವರಲ್ಲಿ ಎಷ್ಟಾಗುತ್ತೋ ಅಷ್ಟು ಎಲ್ಲ ಹುಡುಕಿ ಇದ್ದಿದ್ದರಲ್ಲೇ ಯಾವ್ದು ಇಷ್ಟ ಆಯಿತೋ ಅದನ್ನೇ ಎಲ್ಲರೂ ತೊಗೊಂಡ್ವಿ. ಸೊ ನಾವು ಏನೇನು ಪರ್ಚೇಸ್ ಮಾಡಿದ್ವಿ, ಯಾವ್ಯಾವ ಥರ ಬಟ್ಟೆ ತೊಗೊಂಡ್ವಿ, ಎಷ್ಟು ಪ್ರೈಸ್ ಆಯಿತು ಅಂತ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮೆಲ್ಲರ ಹತ್ರನೂ ಶೇರ್ ಮಾಡ್ಕೊತೀನಿ. ಯಾವ್ಯಾವ ಡ್ರೆಸ್ ತೊಗೊಂಡ್ವಿ, ಎಷ್ಟಾಯಿತು ಏನು ಅಂತ ಹೇಳಿ. ಸೊ ಬಟ್ಟೆ ಎಲ್ಲ ತೊಗೊಂಡಿದ್ದಾದಮೇಲೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಯಾವಾಗ್ಲೂ ತುಂಬ ಡ್ರೆಸ್ ತೊಗೋಬೇಕು, ನೈಟ್ ಪ್ಯಾಂಟ್ಸು, ನೈಟ್ ವೇರ್ಸ್ ಏನಾದರೂ ತೊಗೋಬೇಕು ಅಂತ ಹೇಳಿದ್ರೆ ಇಲ್ಲಿಗೇ ಬರೋದು. ಯಾವಾಗ್ಲೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಮೂವಿ ಟೈಮು ಆಯಿತು. ನಾವು ಒಂದು ಸ್ವಲ್ಪ ಬೇಗನೆ ಹೋದ್ವಿ. ನಾವು ಹೋದ್ಮೇಲೆ ಇನ್ನೂ 20 minutes ಟೈಮ್ ಇತ್ತು. ಸೊ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮೂವಿ ಸ್ಟಾರ್ಟ್ ಆದಮೇಲೆ ಒಳಗಡೆ ಹೋದ್ವಿ.
ಅಲ್ವಾ ಈ ಸಂಡೇ ನಾವು ಹೇಗೆಲ್ಲ ಕಳೆದ್ವಿ ಅಂತ ಹೇಳಿ. ಒಂದಿನ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾವು ಥಿಯೇಟ್ರ್ ಒಳಗೆ ಇರೋದ್ರಿಂದ ಮಳೆ ಬಂದಿದ್ದೇ ಗೊತ್ತಾಗಲಿಲ್ಲ. ನಾವು ಮನೆಗೆ ಹೋಗುವಾಗ್ಲೂ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು. ಸೊ ನಾವು ಬೆಳಗ್ಗೆ ಏನು ನಾನ್ ವೆಜ್ ಊಟ ಮಾಡಿದ್ವಿ ಅಲ್ವಾ, ಅಷ್ಟೇ. ಮಧ್ಯಾಹ್ನನೂ ನಾವು ಊಟನೇ ಮಾಡಿರಲಿಲ್ಲ. ಹೌದಾ, ಮೂವಿ ನೋಡ್ತಾ ಇರುವಾಗ ಹೊಟ್ಟೆ ಹಸು ಗೊತ್ತಾಗಲಿಲ್ಲ. ಸೊ ಎಲ್ಲರೂ ಹೊರಗೆ ಬಂದಾದಮೇಲೆ ಹೊಟ್ಟೆ ಹಸಿತಾಯಿತ್ತು. ಎಲ್ಲಾದರೂ ಔಟ್ಸೈಡ್ ಏನಾದರೂ ತಿನ್ಕೊಂಡು ಹೋಗೋಣ, ಇನ್ನೇನು ಮನೇಲಿ ಹೋಗಿ ಮಾಡೋಕ್ಕಾಗಲ್ಲ ಇಷ್ಟೊತ್ತಲ್ಲಿ. ಆಲ್ರೆಡಿ 7:30 ಆಗೋಗ್ಬಿಟ್ಟಿತ್ತು. ನನ್ನ ಹಸ್ಬೆಂಡ್ ಮನೆಗೆ ಪಾರ್ಸಲ್ ಏನಾದರೂ ತಂದು ಕೊಡ್ತೀನಿ ಅಂತ ಹೇಳಿ ಮನೆಗೆ ಕಳಿಸಿದ್ರು. ನಾವು ಮನೆಗೆ ಬಂದ್ವಿ ಅಷ್ಟೇ. ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಮನೆಗೆ ಹೋಗಿ ಊಟ ಮಾಡಿ ರೆಸ್ಟ್ ಮಾಡಿದ್ದಾಯಿತು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.